Hallelujah. 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 I greet you all in the name of the Lord and Savior of Jesus Christ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. Amen. ಆಮೆನ್. Amen. ಆಮೆನ್. Are you all happy today? ನೀವೆಲ್ಲರೂ ಇಂದು ಸಂತೋಷವಾಗಿದ್ದೀರಾ? Are you all happy today? ನೀವೆಲ್ಲರೂ ಇಂದು ಸಂತೋಷವಾಗಿದ್ದೀರಾ? Church, are you all happy today? ಸಭೆಯೇ ನೀವೆಲ್ಲರೂ ಇಂದು ಸಂತೋಷವಾಗಿದ್ದೀರಾ? It's been almost 8 months we have completed in this beautiful year. 8 ತಿಂಗಳು ಈ ವರ್ಷದಲ್ಲಿ ನಾವು ಕಳೆದಿದ್ದೇವೆ. The same happiness is still with us or not? ಅದೇ ಸಂತೋಷ ನಮ್ಮ ಸಂಗಡ ಇದೆಯೇ? Amen. ಆಮೆನ್. Are we all having the same happiness, love, joy? The same happiness which we had in Jan 2020, Jan 2025. ವರ್ಷದ ಪ್ರಾರಂಭದಲ್ಲಿದ್ದ ಸಂತೋಷ ಪ್ರೀತಿ ಇಂದು ಸಹ ಹಾಗೆ ಇದೆಯೇ? Amen. ಆಮೆನ್. Amen. ಆಮೆನ್. Because my God says, ಯಾಕೆಂದರೆ ನನ್ನ ದೇವರು ಹೇಳುತ್ತಾರೆ, my dear beautiful children, ನನ್ನ ಪ್ರೀತಿಯ ಮಕ್ಕಳೇ, my dear lovely children, ನನ್ನ ಪ್ರೀತಿಯ ಮಕ್ಕಳೇ, I am there for you. ನಾನು ನಿನ್ನ ಸಂಗಡ ಇದ್ದೇನೆ. The reason why I made you to born in this world, ನಾನು ಯಾಕೆ ನಿಮ್ಮನ್ನು ಈ ಲೋಕದಲ್ಲಿ ಸೃಷ್ಟಿಸಿದ್ದೇನೆ ಎಂದರೆ to be happy. ನೀವು ಸಂತೋಷವಾಗಿರುವುದಕ್ಕೆ. I want my children to be happy. ನನ್ನ ಮಕ್ಕಳು ಸಂತೋಷವಾಗಿರಬೇಕೆಂದು ಬಯಸುತ್ತೇನೆ. That is the reason. ಅದೇ ಕಾರಣ 365 times, 360 ದಿವಸಗಳು, 365 times, 365 ಸಮಯದಲ್ಲೂ ಸಹ Jesus says, ದೇವರು ಹೇಳುತ್ತಾರೆ, do not fear. ಭಯಪಡಬೇಡ, Do not fear. ಭಯಪಡಬೇಡ, Have the hope and faith in me. ನನ್ನಲ್ಲಿ ನಂಬಿಕೆ ಉಳ್ಳವನಾಗಿರು If ಎಂಬುದಾಗಿ. you see many times in our life, ನಾವು ನೋಡುವುದಾದರೆ ನಮ್ಮ ಜೀವಿತದಲ್ಲಿ the problems, the pain, the depressions will come up. ಅನೇಕ ಕಳವಳಗಳು, ತೊಂದರೆಗಳು ನಮ್ಮ ಜೀವಿತದಲ್ಲಿ ಕಾಣಬಹುದು. How are we handling it? ಅದನ್ನೆಲ್ಲ ನಾವು ಹೇಗೆ ಸಮಾಳಿಸುತ್ತಿದ್ದೇವೆ? How are we handling? ಅದನ್ನೆಲ್ಲ ಹೇಗೆ ನಾವು ಸಮಾಳಿಸುತ್ತಿದ್ದೇವೆ? Yes, we may have our parents, we may have our friends, we may have our own self, but still God has beautifully shown how we need to handle the situations in our life. ನಮ್ಮ ಬಳಿ ಪೋಷಕರಿರಬಹುದು, ಸ್ನೇಹಿತರಿರಬಹುದು, ಆದರೆ ದೇವರು ನಮಗೆ ತೋರಿಸಿದ್ದಾರೆ ಹೇಗೆ ನಾವು ಸಮಸ್ಯೆಗಳನ್ನು ಎದುರಿಸಬೇಕೆಂಬುದಾಗಿ. Maybe in between I will tell you that beautiful story. ನಾನು ಮಧ್ಯದಲ್ಲಿ ಒಂದು ಕತೆ ನಿಮಗೆ ಹೇಳಿಕೊಳ್ಳುತ್ತೇನೆ. Because if you see, ಯಾಕೆಂದರೆ ನೀವು ನೋಡುವುದಾದರೆ even in the Old Testament, ಹಳೆಯ ಒಡಂಬಡಿಕೆಯಲ್ಲೂ ಸಹ, even in the New Testament, ಹೊಸ ಒಡಂಬಡಿಕೆಯಲ್ಲೂ ಸಹ Jesus was with his children. ಯೇಸು ಸ್ವಾಮಿ ತಮ್ಮ ಜನರ ಮಕ್ಕಳ ಸಂಗಡ ಇದ್ದರು. Each and every place, wherever he go, wherever he made to speak, my God was with them. ಎಲ್ಲ ಜಾಗದಲ್ಲೂ ಎಲ್ಲ ಸಮಯದಲ್ಲೂ ಸಹ ಆತನ ಮಕ್ಕಳ ಸಂಗಡ ಆತರು ಇದ್ದರು. Same like David, even we do certain times do a mistake. ದಾವಿದನ ಹಾಗೆ ನಾವು ನಮ್ಮ ಜೀವಿತದಲ್ಲಿ ತಪ್ಪುಗಳನ್ನು ಮಾಡುತ್ತೇವೆ. That's where Psalms chapter 56 coming up. ಅದೇ ಕೀರ್ತನೆ 56 ಹೇಳುತ್ತದೆ, God blessed David like anything. ದೇವರು ದಾವಿದನನ್ನು ಸಂಪೂರ್ಣವಾಗಿ ಆಶೀರ್ವದಿಸಿದನು. But still, ಆದರೂ ಸಹ David's kingdom ದಾವಿದನ ರಾಜ್ಯ was started to conquer by the Palestine. ಪಾಲೆಸ್ತೈನ್ ಎಂಬ ರಾಜ್ಯರಿಂದ ಆತನ ರಾಜ್ಯ ಆಕ್ರಮಿಸಲ್ಪಟ್ಟಿತು. The story behind Psalms chapter 56 is that ಕೀರ್ತನ 56ರ ಕತೆ ಏನೆಂದರೆ, there is a beautiful story. ಒಂದು ಸುಂದರವಾದ ಕತೆ ಉಂಟು. We all are Christians. ನಾವೆಲ್ಲರೂ ಅದನ್ನು ತಿಳಿದುಕೊಳ್ಳಬೇಕು. We all are born Christians. ನಾವೆಲ್ಲ ಹುಟ್ಟಿನಿಂದಲೇ ಕ್ರಿಸ್ತರಾಗಿದ್ದೇವೆ. My dear church, ನನ್ನ ಪ್ರೀತಿಯ ಸಭೆಯೇ, do you all know what is the story behind in that? ನಿಮ್ಮೆಲ್ಲರಿಗೂ ಈ ಕೀರ್ತನ 56ರ ಹಿಂದಿನ ಕತೆ ತಿಳಿದಿದೆಯೇ? Church, I want you to speak to me. ಸಭೆಯೇ, ನೀವು ಉತ್ತರಿಸಬೇಕು. Because ಯಾಕೆಂದರೆ without you talking to your own father, ನೀವು ನಿಮ್ಮ ತಂದೆಯ ಬಳಿ ಮಾತನಾಡದೆ my God will never answer you. ನನ್ನ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರಿಸುವುದಿಲ್ಲ. That's what David did in Psalms chapter
56. ಅದೇ ದಾವಿದನು ಕೀರ್ತನೆ 56ರಲ್ಲಿ ಮಾಡಿದ್ದು. If you see, ನಾವು ನೋಡುವುದಾದರೆ we all know ನಮ್ಮೆಲ್ಲರಿಗೂ ತಿಳಿದಿದೆ David is very closest to God's heart. ದಾವಿದನು ಯೇಸು ಸ್ವಾಮಿಗೆ ಹತ್ತಿರವಾದವನು. But you know when God started to answer David? ಆದರೆ ನಿಮಗೆ ತಿಳಿದಿದೆಯಾ ಆತನ ಪ್ರಾರ್ಥನೆಗೆ ದೇವರು ಯಾವಾಗ ಉತ್ತರಿಸಿದ್ದಾರೆ ಎಂಬುದು? Yes, David is a beautiful worshipper. ಹೌದು, ದಾವಿದನು ಅದ್ಭುತವಾದ ಸ್ತುತಿಸುವಂತನು. Yes, he is a beautiful prayer warrior. ಆತನು ಅದ್ಭುತವಾಗಿ ಪ್ರಾರ್ಥಿಸುವನು. Yes, he is a musician. ಆತನು ವಾದ್ಯಘೋಷಕನು. But still, when God started to answer David, ಆದರೂ ಸಹ ದೇವರು ಯಾವಾಗ ಆತನ ಪ್ರಾರ್ಥನೆಗೆ ಉತ್ತರಿಸಿದರು? that's where Psalm chapter 56. ಅದೇ ಕೀರ್ತನೆ 56 ಹೇಳುತ್ತದೆ. The whole Palestine people started to conquer David's kingdom. ಪ್ಯಾಲೆಸ್ತೈನ್ ರಾಜ್ಯರು ದಾವಿದನ ರಾಜ್ಯವನ್ನು ಆಕ್ರಮಿಸಿದರು. For the first time in David's life, ಮೊದಲನೇ ಬಾರಿ ದಾವಿದನ ಜೀವಿತದಲ್ಲಿ, for the first time in our own life, ಮೊದಲನೇ ಬಾರಿ ನಮ್ಮ ಜೀವಿತದಲ್ಲಿ, same like David, we all are going to face the problems. ದಾವಿದನ ಹಾಗೆ ನಾವು ಸಹ ನಮ್ಮ ಜೀವಿತದಲ್ಲಿ ಇದನ್ನು But ಅನುಭವಿಸುತ್ತೇವೆ. how are we going to handle it? ಆದರೆ ಹೇಗೆ ಅದನ್ನು ನಾವು ತಡೆಯುತ್ತೇವೆ? If you see here, ನಾವು ಇಲ್ಲಿ ನೋಡುವುದಾದರೆ David, ದಾವಿದನು he started to cry towards God. ಆತನು ದೇವರ ಬಳಿ ಮೊರೆಯಿಟ್ಟನು. He started to cry towards God. ಆತನು ದೇವರ ಬಳಿ From the ಅಳಲಾರಂಭಿಸಿದನು. beginning, he started to cry, God, have mercy on me. ಆರಂಭದಿಂದ ದೇವರೇ ನನ್ನನ್ನು ಕರುಣಿಸು ಎಂದು Same thing in our life. ಅದೇ ರೀತಿ ನಮ್ಮ ಜೀವಿತದಲ್ಲೂ ಸಹ Many a times we may go in a different direction. ಕೆಲವು ಸಮಯದಲ್ಲಿ ನಾವು ಬೇರೆ ವಿಭಿನ್ನವಾದ ಮಾರ್ಗದಲ್ಲಿ ಚಲಿಸಬಹುದು. Knowingly, unknowingly, we may do that mistake. ತಿಳಿದು ತಿಳಿಯದೆ ನಾವು ತಪ್ಪುಗಳನ್ನು ಮಾಡುತ್ತೇವೆ. Because God chose the soil to create this body. ಯಾಕೆಂದರೆ ದೇವರು ಮಣ್ಣಿನಿಂದ ನಮ್ಮ ಶರೀರವನ್ನು ರೂಪಿಸಿದನು. But He used His soul towards His spirit towards us, towards our soul. ಆದರೆ ಆತನ ಆತ್ಮವನ್ನು ನಮಗೆ ಜೀವ ನೀಡುವುದಾಗಿ ಉಪಯೋಗಿಸಿದನು. Amen. ಆಮೆನ್. Amen. If you see here from the beginning, ನೀವು ನೋಡುವುದಾದರೆ ಆರಂಭದಿಂದ David is crying towards God. ದಾವಿದನು ದೇವರ ಬಳಿ ಅಳುತ್ತಿದ್ದನು. Because already the Palestine started to come very closer to him. ಯಾಕೆಂದರೆ ಪ್ಯಾಲೆಸ್ತೈನ್ ರಾಜ್ಯವು ದಾವಿದನ ರಾಜ್ಯದ ಮೇಲೆ ಅಕ್ರಮ ಮಾಡುತ್ತಿದ್ದರು. Inside that palace, David started to hide in a small room. ಆತನ ರಾಜ್ಯದಲ್ಲಿ ಒಂದು ಚಿಕ್ಕ ಕೋಣೆಯಲ್ಲಿ ಆತನು ಬಚ್ಚಿಟ್ಟುಕೊಂಡನು. That is the time David is realizing that I have a man, but I have disobeyed him. ಆ ಸಮಯದಲ್ಲಿ ಆತನಿಗೆ ಜ್ಞಾನವಿಕೆ ಆಗುತ್ತಿದೆ, ನನ್ನ ಬಳಿ ನನ್ನ ದೇವರಿದ್ದಾರೆ ಎಂಬುದಾಗಿ. But still, if you see David, ಆದರೂ ಸಹ ನೀವು ದಾವಿದನನ್ನು ನೋಡಿದರೆ had a faith. ಆತನಲ್ಲಿ ನಂಬಿಕೆ ಇತ್ತು. David had a big faith. ಆತನಲ್ಲಿ ಬಹಳ ದೊಡ್ಡ ನಂಬಿಕೆ If ಇತ್ತು. I start to call my father, ನಾನು ನನ್ನ ದೇವರನ್ನು ಕರೆದರೆ it doesn't matter thousands or hundreds or crores of problems and situations in my life, ಯಾವುದೇ ರೀತಿಯ ಸಮಸ್ಯೆಗಳು ನನ್ನ my ಜೀವಿತದಲ್ಲಿ God ಇದ್ದರೂ is ಸಹ going to be with me. ನನ್ನ ದೇವರು ನನ್ನ ಸಂಗಡ ಇರುತ್ತಾನೆ. Because the God already promised David saying, ಯಾಕೆಂದರೆ ದೇವರು ದಾವಿದನಿಗೆ ವಾಗ್ದಾನ ಮಾಡಿದನು, I am the king, ನಾನು ರಾಜನು, I am the way, ನಾನೇ ಮಾರ್ಗವು, I am the life for you. ನಾನೇ ನಿನಗೆ ಜೀವವೂ ಆಗಿದ್ದೇನೆ And this ಎಂಬುದಾಗಿ. is where David started to fear, and he is putting all his trust on God to save him. ಆತನು ಭಯಭೀತನಾಗಿ ದೇವರ ಬಳಿ ಮೊರೆಯನ್ನು ಇಡುತ್ತಿದ್ದಾನೆ. Amen. ಆಮೆನ್. If you see, ನೀವು ನೋಡುವುದಾದರೆ many a times in our life like this problems may come. ಎಷ್ಟೋ ಬಾರಿ ನಮ್ಮ ಜೀವಿತದಲ್ಲಿ ಇಂಥದೊಂದು ಸಮಸ್ಯೆ ಬರಬಹುದು. Yes, God died for us. ಹೌದು, ದೇವರು ನಮಗಾಗಿ ಸತ್ತನು. Jesus was a living example for us. ಯೇಸು ಸ್ವಾಮಿಯು ಜೀವಿಸುವ ಉದಾಹರಣೆ ಆಗಿದ್ದರು. The reason why he became an example for us, ಯಾಕೆ ಆತನು ನಮಗೆ ಉದಾಹರಣೆ ಆದನೆಂದರೆ because he wanted us to follow him. ಯಾಕೆಂದರೆ ನಾವು ಆತನ ಮಾರ್ಗವನ್ನು ಪಾಲಿಸಬೇಕೆಂಬುದಾಗಿ. The most important thing is Jesus loved us.
ಒಂದು ಅದ್ಭುತವಾದ ಸಂಗತಿ ಏನೆಂದರೆ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸಿದರು. Yes, there are many things which may come in our life. ಅನೇಕ ಕಷ್ಟಗಳು ನಮ್ಮ ಜೀವಿತದಲ್ಲಿ ಬರಬಹುದು. If you see when the problem comes, ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಯಾವಾಗ ಬರುತ್ತದೆ ಎಂಬುದು ನೋಡಿದರೆ, when your heart is not filled with God's spirit, ನಿಮ್ಮ ಹೃದಯವು ದೇವರ ಒಂದು ಅದ್ಭುತಗಳಿಂದ ಇಲ್ಲ that is the ತುಂಬಿದ್ದರೆ, moment worriness, scaredness, depression, sorrow, anxiety, stress, everything will start to fill in you. ಅದೇ ಸಮಯದಲ್ಲಿ ಲೋಕದ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಬರುವುದು. Here I want to give a beautiful Bible verse which we all know, Matthew chapter 6:33. Seek his kingdom, ದೇವರ ರಾಜ್ಯವನ್ನು ಹುಡುಕಿರಿ, his righteousness, ಆತನ ನೀತಿಗಳು, and all the things shall be given unto you. ಎಲ್ಲ ಒಂದು ಅದ್ಭುತ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನೀಡಲಾಗುತ್ತದೆ. If you see, these beautiful Bible verses may be a bridge in each and every ways in our life. ಈ ಒಂದು ಸತ್ಯವೇದದ ವಾಕ್ಯವು ನಮ್ಮ ಎಲ್ಲ ಜೀವಿತದ ಮಾರ್ಗ ದೀಪವಾಗಿದೆ. We go away from God, ನಾವು ದೇವರಿಂದ ದೂರ ಹೋಗುತ್ತೇವೆ, automatically problems started to come. ಜೀವಿತದಲ್ಲಿ ಸಮಸ್ಯೆಗಳು ಎದುರಾಗುತ್ತದೆ. The enemy started to conquer. ಅನೇಕ ಜನರು ನಮ್ಮನ್ನು ನಿಂದಿಸುತ್ತಾರೆ, ಶೋಧಿಸುತ್ತಾರೆ. The enemy will look like a lion in front of us. ಶತ್ರುಗಳು ನಮ್ಮ ಎದುರು ಸಿಂಹದ ರೀತಿಯಾಗಿ ಕಾಣಿಸುತ್ತಾರೆ. Amen. ಆಮೆನ್. That is the reason here David, even at that moment, his faith was bigger. ಆ ಸಮಯದಲ್ಲೂ ಸಹ ದಾವಿದನ ನಂಬಿಕೆ Yes, ದೇವರಾಗಿತ್ತು. David did not obey in between God. ಹೌದು, ದಾವಿದನು ಮಧ್ಯ ಸಮಯದಲ್ಲಿ ದೇವರನ್ನು ಒಪ್ಪಲಿಲ್ಲ. But what made David to say, "Be merciful unto me"? ಯಾವೊಂದು ಸಮಯದಲ್ಲಿ ದಾವಿದನಿಗೆ ದೇವರ ಬಳಿ ಹೇಳುತ್ತಿದ್ದಾನೆ, ನನ್ನನ್ನು ಕರುಣಿಸಿ ಎಂಬುದಾಗಿ. Why couldn't David could go and seek help in different places where he had his own soldiers? ಆತನು ಆತನ ಸೈನಿಕರ ಬಳಿ ಹೋಗಿ ಸಮಸ್ಯೆಗೆ ಪರಿಹಾರವನ್ನು ಕೇಳಬಹುದಾಗಿತ್ತು. But why he never did that? ಆದರೆ ಯಾಕೆ ಆತನು ಅದು ಮಾಡಲಿಲ್ಲ? Because David already know the Father who made me to born in this world is with me. ಆದರೆ ದಾವಿದನಿಗೆ ತಿಳಿದಿತ್ತು, ಆತನನ್ನು ಸೃಷ್ಟಿಸಿದ ದೇವರಿಗೆ ಎಲ್ಲವನ್ನು ಅರಿತಿದೆ ಎಂಬುದಾಗಿ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Many a times we lose our peace. ಕೆಲವೊಂದು ಸಮಯದಲ್ಲಿ ಬಾರಿಯಲ್ಲಿ ನಾವು ನಮ್ಮ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತೇವೆ. That is the time where we started to shiver. ಅದೇ ಸಮಯದಲ್ಲಿ ನಾವು ಕಳವಳಗೊಳ್ಳುತ್ತೇವೆ. If you see in Job, ನೀವು ಯೋಬನು ಬರೆದ ಪುಸ್ತಕದಲ್ಲಿ Job's ನೋಡುವುದಾದರೆ, faith is very big. ಯೋಬನ ನಂಬಿಕೆಯು ಬಹಳ ದೊಡ್ಡದು. There is a beautiful word, beautiful sentence where Job tells that ಒಂದು ಅದ್ಭುತವಾದ ವಾಕ್ಯವೂ ಇದೆ ಯೋಬನು ಹೇಳಿರುವುದು. even in the whole Bible they say Job's faith is the strongest faith in this world. ಸತ್ಯವೇದದಲ್ಲಿ ಹೇಳುತ್ತದೆ, ಯೋಬನ ನಂಬಿಕೆ ಅದು ಬಂದ್ಬಿಡು ಅದ್ಭುತವಾದ ನಂಬಿಕೆ, ಬಲವಾದ ನಂಬಿಕೆ. Job says that ಯೋಬನು ಹೇಳುತ್ತಾನೆ 13:15, 13:5 God may kill me but still I will trust him. ದೇವರು ನನ್ನನ್ನು ಸಾಯಿಸಬಹುದು, ಆದರೂ ಸಹ ನಾನು ಆತನಲ್ಲೇ ನಂಬಿಕೆ ಇಡುವೆನು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. God is testing us. ದೇವರು ನಮ್ಮನ್ನು ಶೋಧಿಸುತ್ತಿದ್ದಾರೆ. God is testing us. ದೇವರು ನಮ್ಮನ್ನು ಶೋಧಿಸುತ್ತಿದ್ದಾರೆ. Even at the time of death, is my son and daughter are ready to have faith in me? ಮರಣ ಸಮಯದಲ್ಲೂ ಸಹ ನನ್ನ ಮಕ್ಕಳಿಗೆ ನನ್ನ ಮೇಲೆ ನಂಬಿಕೆ ಇರುವುದು. Why my children is not understanding why did I again come this world? ನನ್ನ ಮಕ್ಕಳಿಗೆ ನಾನು ಹೇಗೆ ಮತ್ತೊಮ್ಮೆ ಭೂಮಿಗೆ ಬಂದೆನೆನ್ನು ತಿಳಿಯುವುದಾದರೆ, Again and again my God is asking. ಮತ್ತೊಮ್ಮೆ ನನ್ನ ದೇವರು My ಹೇಳುತ್ತಿದ್ದಾರೆ, dear beautiful church, ನನ್ನ ಪ್ರೀತಿಯ ಸಭೆ, 8 months almost going to be end. 8 ತಿಂಗಳು ಕಳೆದು ಹೋಗಿವೆ. Many problems may would have come in your life. ಅನೇಕ ಸಮಸ್ಯೆಗಳು ನಿಮ್ಮ ಜೀವಿತದಲ್ಲಿ Many ಕಾಣಿಸಬಹುದು. people would have diverted in your different manner. ಅನೇಕ ಜನರು ನಿಮ್ಮನ್ನು ಬೇರೆ ಮಾರ್ಗದಲ್ಲಿ ಮಾರ್ಗ ತಪ್ಪಿಸಬಹುದು. Even now my God is ready to direct your life in a right manner. ಆದರೆ ಈಗಲೂ ಸಹ ನನ್ನ ದೇವರು ನಿಮ್ಮನ್ನು ಆತನ ಮಾರ್ಗದಲ್ಲಿ ಕರೆದು ಹೋಗಲು, My God, He is only asking this. ನನ್ನ ದೇವರು ಇದೊಂದನ್ನೇ My dear ಕೇಳುತ್ತಿದ್ದಾರೆ. children,
ನನ್ನ ಪ್ರೀತಿಯ Do ಮಕ್ಕಳೇ, you have faith on me? ನೀನು ನನ್ನಲ್ಲಿ ನಂಬಿಕೆ Do you ಇಟ್ಟಿರುವೆ. have faith on me? ನಿನಗೆ ನನ್ನಲ್ಲಿ ನಂಬಿಕೆ ಇರುವುದು. My dear children, do you have faith on me? ಪ್ರೀತಿಯ ಮಕ್ಕಳೇ, ನಿಮಗೆ If you ದೇವರಲ್ಲಿ see, ನಂಬಿಕೆ we ಇದೆಯೇ? all know the story of Psalm chapter 56. ನಿಮಗೆಲ್ಲರಿಗೂ ಕೀರ್ತನೆ 56ನೇ ಕಥೆಯು. Here I also want to give 4 points. ಇಲ್ಲಿ ಸಹ ನಾನು 4 ಅಂಶಗಳ ಕುರಿತಾಗಿ ಮಾತನಾಡಬೇಕು. The whole Psalm chapter 66 I am dividing into 4. ಕೀರ್ತನೆ 56 4 ವಿಭಿನ್ನ ಮಾರ್ಗದಲ್ಲಿ ನಾನು ವಿಂಗಡಣೆ First ಮಾಡುತ್ತೇನೆ. point, fear and trust. ಮೊದಲನೇ ಅಂಶವು ದೇವರಲ್ಲಿ ಭಯಪಟ್ಟು ಆತನಲ್ಲಿ ನಂಬಿಕೆ Second ಇಡುವುದು. point, enemy and persecution. ಶತ್ರುವಿಕೆ ಹಾಗೂ ಸಮಸ್ಯೆಗಳು. Third point, God's promise and protection. ಮೂರನೇ ಅಂಶ ದೇವರ ವಾಗ್ದಾನ ಹಾಗೂ ಆತನ ಗುರಾಣಿಯು. Fourth point, ನಾಲ್ಕನೇ praise. ಆತನಲ್ಲಿ ಸ್ತುತಿಸುವುದು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. If you see from the beginning till the end, ನಾವು ಆರಂಭದಿಂದ ಅಂತ್ಯದಲ್ಲೂ ನೋಡುವುದಾದರೆ David highlights his and fear towards God. ದಾವೀದನು ಆತನ ಹೆದರಿಕೆಯನ್ನು ದೇವರಲ್ಲಿ ಮೊರೆ The ಇಡುತ್ತಿದ್ದಾನೆ. reason why David seeked God, have mercy, ಯಾಕೆ ದಾವೀದನು ದೇವರಲ್ಲಿ ದೃಷ್ಟಿ ಇಟ್ಟನೆಂದರೆ fear, ಭಯ, tension, ನರಳುವಿಕೆ, pressure, ಆತನಲ್ಲಿದ್ದ ಒಂದು ಒತ್ತಡ, and the fourth important one, trust. ಆತನಲ್ಲಿದ್ದ ನಂಬಿಕೆ. Amen. ಆಮೆನ್. If you see, many a times we all human do the same manner. ನಾವೆಲ್ಲ ನೋಡುವುದಾದರೆ ಕೆಲವೊಂದು ಸಮಯದಲ್ಲಿ ಇದೇ ರೀತಿಯಾಗಿ ಮಾಡುತ್ತೇವೆ. We children try to fight the problems and situations of the world. ಮಕ್ಕಳಾದ ನಾವು ಲೋಕದ ಕಾರ್ಯಗಳ ಕುರಿತಾಗಿ ಹೋರಾಡುತ್ತೇವೆ. At that last moment, we go to our own parents to seek help. ಕಳೆಯ ಸಮಯದಲ್ಲಿ ನಾವು ನಮ್ಮ ಪೋಷಕರ ಬಳಿಯೇ ಹೋಗುತ್ತೇವೆ ಸಹಾಯವನ್ನು ಒದಗಿಸಲು. Same manner, David beautifully connected towards his father. ಅದೇ ರೀತಿಯಾಗಿ ದಾವೀದನು ದೇವರ ಬಳಿಯಾಗಿ ತನ್ನ ಮೊರೆಗಳನ್ನು ಇಟ್ಟನು. I strongly believe that's why God himself said, David is very closest to my heart. ನಾನು ನಂಬುತ್ತೇನೆ, ಅದಕ್ಕಾಗಿ ಯೇಸು ಸ್ವಾಮಿಯು ಹೇಳಿದ್ದಾರೆ, ದಾವೀದನು ನನ್ನ ಹೃದಯಕ್ಕೆ ಹತ್ತಿರವಾದವನೆಂಬುದಾಗಿ. My dear church, my dear beautiful people, ನನ್ನ ಪ್ರೀತಿಯ ಸಭೆಯ ಮಕ್ಕಳೇ, in our life right now you would have been facing and suffering many problems. ನಿಮ್ಮ ಜೀವಿತದಲ್ಲಿ ಅನೇಕ ತೊಂದರೆಗಳಿಂದ ನೀವು ನರಳುತ್ತಿರಬಹುದು. It's okay, fine. ಪರವಾಗಿಲ್ಲ. My God is saying, ನನ್ನ ದೇವರು ಹೇಳುತ್ತಿದ್ದಾನೆ, my dear beloved daughters and brothers and sisters, ನನ್ನ ಪ್ರೀತಿಯ ಮಗನೇ ಮಕ್ಕಳೇ, still there are few more months to complete this year. ಇನ್ನ ತಿಂಗಳುಗಳು ಬಾಕಿ ಇದ್ದಾವೆ. Amen. ಆಮೆನ್. You don't know what I am going to do to you. ನಿಮಗೆ ತಿಳಿಯದು ನಾನು ಎಂತ ಅದ್ಭುತ ಕಾರ್ಯಗಳು ನಿಮ್ಮ You don't know ಜೀವಿತದಲ್ಲಿ what ಮಾಡಬಹುದು. I am going to do to you. ನಿಮಗೆ ತಿಳಿಯದು ನಾನು ಏನು ಮಾಡಬಲ್ಲೆ. The reason why I am giving so much problems, depressions and cry and anxiety in your life, ನಾನು ಯಾಕೆ ನಿಮ್ಮ ಜೀವಿತದಲ್ಲಿ ಅನೇಕ ತೊಂದರೆಗಳನ್ನು ನೀಡುತ್ತಿದ್ದೇನೆ because ಎಂದರೆ, I want to keep you in the throne. ಯಾಕೆಂದರೆ ನಿಮ್ಮನ್ನು ನನ್ನ ಸಂಗಡ If you ಇರಿಸುವುದಕ್ಕಾಗಿ. see, David was anointed very early to become a king. ನೀವು ನೋಡುವುದಾದರೆ ದಾವೀದನು ಚಿಕ್ಕ ವಯಸ್ಸಿನಲ್ಲೇ ರಾಜನಾಗಬೇಕೆಂದು ಅನಾಯಿಂಟ್ ಆದನು, ಅಭಿಷೇಕ But ಪಟ್ಟನು. at the age of 30, David was on the throne. ಆದರೆ 30 ವಯಸ್ಸಿನಲ್ಲಿ ದಾವೀದನು ಆಗಲೇ ರಾಜನಾಗಿದ್ದನು. Between in this process, ಈ ಒಂದು ಕಾರ್ಯದಲ್ಲಿ David faced many things in his life. ದಾವೀದನು ಅನೇಕ ಸವಾಲುಗಳನ್ನು God ಎದುರಿಸಿದನು. never answered because David worshipped, because David trusted. No. ದೇವರು ಆತನಿಗೆ ಉತ್ತರಿಸಲಿಲ್ಲ, ಯಾಕೆಂದರೆ ಆತನು ದೇವರಲ್ಲಿ ನಂಬಿಕೆ ಇಟ್ಟಿದ್ದಾನೆ ಎಂಬುದಾಗಿ ಅಲ್ಲ. God answered David when David started to pray towards God. ದೇವರು ದಾವೀದನ ಪ್ರಾರ್ಥನೆಯನ್ನು ಉತ್ತರಿಸಿದರು. ಯಾವಾಗ We all are praying in our own self. ನಾವು ಅದೇ ರೀತಿಯಾಗಿ ಪ್ರಾರ್ಥಿಸುತ್ತಿದ್ದೇವೆ. Wherever we go, ಎಲ್ಲೇ ಹೋದರೂ ಸಹ, wherever we be, ಎಲ್ಲೇ ಇದ್ದರೂ ಸಹ, wherever we sit, ಎಲ್ಲೇ are we talking to my own father? ನಾವು ನಮ್ಮ ತಂದೆಯ ಬಳಿ ಮಾತನಾಡುತ್ತಿದ್ದೇವೆ. Many a times I myself have faced this. ಅನೇಕ ಬಾರಿ ನಾನೇನು ಇದನ್ನು ನನ್ನ ಜೀವಿತದಲ್ಲಿ ಅನುಭವಿಸಿದ್ದೇನೆ. If you see this whole week, the last whole week, the problems, the pain I suffered is a big.
ಕಳೆದ ವಾರ ಎಲ್ಲ ನಾನು ನರಳಲ್ಪಟ್ಟ ತೊಂದರೆಗಳು ಅನೇಕವಿದ್ದರು. That is the time I came to know God answered David when David kneeled down and prayed towards God. ನನಗೆ ತಿಳಿಯಲ್ಪಟ್ಟಿದ್ದು ದಾವೀದನು ಮೊಣಕಾಲೂರಿ ದೇವರಲ್ಲಿ ಪ್ರಾರ್ಥಿಸಿದಾಗಲೇ ದೇವರು In ಉತ್ತರಿಸಿದ್ದಾರೆ Psalm ಎಂಬುದಾಗಿ. chapter 56, David literally crying towards God and is seeking help towards God. ಕೀರ್ತನ 56 ನೋಡಿದಾದರೆ ದಾವೀದನು ದೇವರ ಬಳಿ ಕಣ್ಣೀರು ಇಟ್ಟು ಆತನಲ್ಲಿ ಮೊರೆ ಇಟ್ಟನು. In the second point, David explains about his enemies, problems and situations in his life. ಎರಡನೇ ಅಂಶದಲ್ಲಿ ನೋಡುವುದಾದರೆ ದಾವೀದನು ಆತನ ಶತ್ರುವಿನ ಕುರಿತಾಗಿ ದೇವರ ಬಳಿ ಹೇಳುತ್ತಿದ್ದಾರೆ. After, the funny thing is, ಒಂದು ನಗುವಂತ ವಿಷಯವೇನೆಂದರೆ David did not knew ದಾವೀದನಿಗೆ ತಿಳಿಯಲಿಲ್ಲ. Before David seeking God, God already sent his angels to protect him. ದಾವೀದನು ದೇವರ ಬಳಿ ಮೊರೆ ಇಟ್ಟುವುದಕ್ಕಿಂತ ಮುಂಚಿತಲೇ ದೇವರು ಆತನ ದೇವದೂತರನ್ನು ದಾವೀದನ ಬಳಿ ಕಳುಹಿಸಿದರು. When did David realize this? ದಾವೀದನಿಗೆ ಯಾವಾಗ ಇದು ತಿಳಿಯಿತು? That's the third point which I gave, God's promise and protections towards us. ಅದೇ ನಾನು ಮೂರನೇ ಅಂಶ ನೀಡಿದ್ದು, ದೇವರ ಒಂದು ಗುರಾಣಿಯು ನಮ್ಮ ಬಳಿ ಇದೆ ಎಂಬುದು. Hallelujah. 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 You may be in a different situations in your life right now in this moment. ನೀವು ಅನೇಕ ತೊಂದರೆಯಲ್ಲಿ ಈ ಒಂದು ವೇಳೆಯಲ್ಲಿ ಇರಬಹುದು. My God is saying, ಆದರೆ ನನ್ನ ದೇವರು ಹೇಳುತ್ತಿದ್ದಾರೆ, ಮಕ್ಕಳೇ, son and daughter, ಮಗನೇ ಮಗಳೇ, you are seeking everybody in this world. ನೀವು ಲೋಕದ ಜನರನ್ನು ಹುಡುಕುತ್ತಿದ್ದೀರಾ. Before you came into your mom's womb, I already know you. ನಿನ್ನ ತಾಯಿಯ ಗರ್ಭದಲ್ಲಿ ನೀನು ಬರುವ ಮುಂಚಿತವಾಗಲೇ ನಾನು ನಿನ್ನ ಬಗೆಯಾಗಿ ಅರಿತಿದ್ದೇನೆ ಎಂಬುದಾಗಿ. Why are you not seeking at me? ಯಾಕೆ ನೀನು ನನ್ನನ್ನು ಹುಡುಕುತ್ತಿಲ್ಲ? I have created you. ನಾನು ನಿನ್ನನ್ನು ಸೃಷ್ಟಿಸಿದ್ದೇನೆ. This world I gave for you to rule and enjoy your life. ಈ ಲೋಕವನ್ನು ನಿನಗಾಗಿ ನೀಡಿದ್ದೇನೆ, ಸಂತೋಷವಾಗಿರುವುದಕ್ಕಾಗಿ. But when situations is bad, ಸಮಸ್ಯೆಗಳು ಕೆಟ್ಟದಾಗಿದ್ದಾಗ, why are you seeking the help from the world? ಯಾಕೆ ಲೋಕದ ಜನರನ್ನು If you see, God says the world is under his feet. ನೀವು ನೋಡೋದಾದರೆ ವಾಕ್ಯ ಹೇಳುತ್ತದೆ ದೇವರ ಕಾಲಿನ ಕೆಳಗೆ ಲೋಕ. Because the kingdom is in the heaven. ಯಾಕೆಂದರೆ ದೇವರ ರಾಜ್ಯ ಸ್ವರ್ಗದಲ್ಲಿದೆ. Hallelujah. 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 I also want to connect Psalm chapter 56 to Psalm chapter 49. ನಾನು ಕೀರ್ತನೆ 56 ಮತ್ತೆ ಕೀರ್ತನೆ 49ನೇ ವಾಕ್ಯ ಒಂದಾಗಿ Both the things are very similar. ಎರಡು ಅಂಶಗಳು ಒಂದೇ Actually, ರೀತಿಯಾಗಿದೆ. we Christians should know Psalm chapter 49. ನಾವು ಕ್ರಿಸ್ತರಾದ ನಾವು ಕೀರ್ತನೆ 49 ನಮಗೆ If you see the 49 itself a beautiful number. 49 ಒಂದು ಅದ್ಭುತವಾದ ಅಂಕೆ ಆಗಿದೆ. Do you all know what number it is? ನಿಮಗೆ ತಿಳಿದಿದೆಯೇ ಎಂತ ಅಂಕೆ ಅದು? Deliverance, ಬಿಡುಗಡೆ, protection, ಕರುಣೆ, ಗುರಾಣಿ. deliverance, protection. ಬಿಡುಗಡೆ ಹಾಗೂ ಗುರಾಣಿ. Here if you see, God is giving three things: spiritual transformation to complete your life. ಇಲ್ಲಿ ನೋಡುವುದಾದರೆ ಮೂರು ಅಂಶಗಳನ್ನು ನೀಡುತ್ತಿದ್ದಾರೆ. ಆತ್ಮ ಬದಲಾವಣೆ, spiritual transformation and completing in your life. ಆತ್ಮದ ಬದಲಾವಣೆ ಹಾಗೂ ನಮ್ಮ ಜೀವಿತವನ್ನು ಪೂರ್ತಿಗೊಳಿಸುವುದು. Amen. ಆಮೆನ್. My dear church, ನನ್ನ ಪ್ರೀತಿಯ ಸಭೆ, many a time we may be in a different manner in our life. ಅನೇಕ ಬಾರಿ ನಾವು ನಮ್ಮ ಜೀವಿತದಲ್ಲಿ ಅನೇಕ Today my God is saying, ಆದರೆ ಇಂದು ನನ್ನ ದೇವರು ಹೇಳುತ್ತಿದ್ದಾರೆ, speak to me and I will save you. ನನ್ನ ಬಳಿ ನೀನು ಮಾತನಾಡು, ನಾನು ನಿನ್ನನ್ನು ರಕ್ಷಿಸುತ್ತೇನೆ. Psalm chapter 56 also tells us, be merciful towards me. ಕೀರ್ತನೆ 56 ಸಹ ಹೇಳುತ್ತಿದೆ, ದೇವರೇ ನನ್ನನ್ನು ಕರುಣಿಸಿ ಎಂಬುದಾಗಿ. Psalm chapter 56 also says that ಕೀರ್ತನೆ 56 ಸಹ ಹೇಳುತ್ತದೆ, trusting towards God at the time of danger. ದೇವರನ್ನು ಮೊರೆ ಇಡು ನಿನ್ನ ಕಷ್ಟದ ಸಮಯದಲ್ಲಿ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Many a times we will be in the same manner. ನಾವು ಸಹ ಅದೇ ರೀತಿಯಾಗಿ ಇರುತ್ತೇವೆ. A beautiful example, lastly I want to give and end this. ಒಂದು ಸುಂದರವಾದ ಉದಾಹರಣೆಯನ್ನು ನಾನು ನೀಡಲು ಬಯಸುತ್ತೇನೆ. Mark chapter 4:40. ಮಾರ್ಕನು 4:14. A sea of Galilee.
ಗಲಿಲಿಯ ನದಿಯು, a sea of Galilee. ಗಲಿಲಿಯ ನದಿಯು. Here the key point is, ಇಲ್ಲಿ ಒಂದು ಮುಖ್ಯವಾದ ಅಂಶವೇನೆಂದರೆ, look at the way how God handles the situations ಇಲ್ಲಿ in our life. ನೋಡಿರಿ ದೇವರು ನಮ್ಮ ಸಮಸ್ಯೆಗಳನ್ನು ಹೇಗೆ ಹಿಡಿದುಕೊಳ್ಳುತ್ತಾನೆ. If you see, Jesus is traveling with his 12 disciples. ನೀವು ನೋಡೋದಾದರೆ ಯೇಸು ಸ್ವಾಮಿ ಅವರ 12 ಶಿಷ್ಯರ ಜೊತೆಗೆ ಪಯಣಿಸುತ್ತಿದ್ದಾರೆ. There is a big storm. ಅಲ್ಲಿ ಒಂದು ಬಿರುಗಾಳಿಯು ಬರುತ್ತಿದೆ. There is a wind started to shake in each and everybody. ಅಲ್ಲಿ ಒಂದು ದೊಡ್ಡ ಬಿರುಗಾಳಿ ಎಲ್ಲರನ್ನು ನಡುಗಿಸುವಂತದ್ದು. Amen. Amen. If you see how my father is, ನೀವು ನೋಡೋದಾದರೆ ನಮ್ಮ ತಂದೆಯು ಹೇಗಿದ್ದಾರೆ ಎಂಬುದಾಗಿ, there people are suffering, ಅಲ್ಲಿ ಜನರು ನರಳುತ್ತಿದ್ದಾರೆ, but my father is sleeping in a peaceful manner. ಆದರೆ ನನ್ನ ತಂದೆಯು ನೆಮ್ಮದಿಯಿಂದ ನಿದ್ರಿಸುತ್ತಿದ್ದಾರೆ. If you see here, the key point is God is teaching us how to handle situations in our life. ಇಲ್ಲಿ ಮುಖ್ಯವಾದ ಅಂಶವೇನೆಂದರೆ ದೇವರು ನಮಗೆ ಬೋಧಿಸುತ್ತಿದ್ದಾರೆ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕೆಂಬುದಾಗಿ. People come and wake up God. ಅಲ್ಲಿರುವ ಜನರು ಬಂದು ದೇವರನ್ನು ಎಬ್ಬಿಸುತ್ತಾರೆ. They start to shout and cry towards God, we are going to end in the Sea of Galilee. ಅವರು ದೇವರ ಬಳಿ ಬಂದು ಅಳಲಾರಂಭಿಸುತ್ತಿದ್ದಾರೆ, ದೇವರೇ ನಮ್ಮ ಜೀವಿತ ಮುಗಿಯುತ್ತೆ ಎಂಬುದಾಗಿ. We trusted you and we came with you, but what is this happening? ನಾನು ನಿನ್ನನ್ನು ನಂಬಿ ನಿನ್ನನ್ನು ಹಿಂಬಾಲಿಸಿದೆನು, ಆದರೆ ಈಗ ಏನು ನಡೆಯುತ್ತಿದೆ ಎಂಬುದಾಗಿ. I have my family, I have my friends, I have my business, I have many things. They started to speak towards God. ದೇವರ ಬಳಿ ನನಗೆ ಕುಟುಂಬವಿದೆ, ನನಗೆ ಸ್ನೇಹಿತರಿದ್ದಾರೆ ಎಂಬುದಾಗಿ ಹೇಳುತ್ತಾ ಅಳಲಾರಂಭಿಸಿದರು. If you see, my God is a very funny man. ನೀವು ನೋಡೋದಾದರೆ ನಮ್ಮ ದೇವರು ಒಂದು ವಿಭಿನ್ನವಾದ ವ್ಯಕ್ತಿಯು. Every second he wants us to enjoy that is what even there he is doing. ನನ್ನ ದೇವರಿಗೆ ನಮ್ಮ ಪ್ರತಿಯೊಂದು ಕ್ಷಣವೂ ನಮ್ಮ ಜೀವಿತದಲ್ಲಿ ಸಂತೋಷ ಪಡೆಯಬೇಕು ಎಂಬುದಾಗಿ ಹೇಳುತ್ತಿದ್ದಾರೆ. Peacefully he is resting. ನೆಮ್ಮದಿಯಾಗಿ ನಿದ್ರಿಸುತ್ತಿದ್ದಾರೆ. Finally he woke up. ಆತನು ಎದ್ದನು. He immediately saw. ಆತನು ಎಲ್ಲವನ್ನು ನೋಡಿದನು. He immediately lifted his hands. ಆತನ ಹಸ್ತವನ್ನು ಮೇಲಕ್ಕೇರಿಸಿ The problems were being shut in. ಎಲ್ಲ ಸಮಸ್ಯೆಗಳು ಮುರಿದು ಹೋಗಬೇಕೆಂಬುದಾಗಿ. The wind, the storm, everything was completely stopped. ಆತನು ಹೇಳಿದ ಒಂದು ಮಾತಿನಿಂದ ಬಿರುಗಾಳಿ ಎಲ್ಲವೂ ನಿಲ್ಲಿತು. After that, ಅದ ನಂತರ my God is asking a beautiful question. ನನ್ನ ದೇವರು ಅವರ ಬಳಿ ಒಂದು ಅದ್ಭುತವಾದ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. That's what Mark 4:40. ಅದೇ ಮಾರ್ಕನು 4:40. Do you still have no faith on me? ನಿಮಗೆ ಈಗಲೂ ಸಹ ನನ್ನ ಮೇಲೆ ನಂಬಿಕೆ ಇಲ್ಲವೇ? My dear church, ನನ್ನ ಪ್ರೀತಿಯ ಸಭೆಯೇ, look at the way how Jesus is handling the problems, the situations in our life. ನೋಡಿರಿ ಯೇಸು ಸ್ವಾಮಿ ನಮ್ಮ ಜೀವಿತದ ಸಮಸ್ಯೆಯನ್ನು ಹೇಗೆ My ಎದುರಿಸುತ್ತಿದ್ದಾರೆ. Father again and again he is asking only this thing from us. ನನ್ನ ದೇವರು ಮತ್ತೊಮ್ಮೆ ನಮ್ಮ ಬಳಿ ಇದೊಂದನ್ನೇ ಕೇಳುತ್ತಿದ್ದಾರೆ. Do you still don't have faith on me? ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ? When I start to read this particular word, ನಾನು ಈ ಒಂದು ಮಾತನ್ನು ಓದುವಾಗ I literally felt myself ashamed. ನನಗೆ ನಾಚಿಕೆವಾಯಿತು. That is the time I started to realize. ಆ ಸಮಯದಲ್ಲಿ ನನಗೆ ಜ್ಞಾನೋದಯವಾಯಿತು. Last week the same thing which I did. ಕಳೆದ ವಾರ ಇದೇ ರೀತಿಯಾಗಿ ನಾನು ಮಾಡಿದೆ. Instead of going towards my parents, ನಾನು ನನ್ನ ಪೋಷಕರ ಬಳಿ ಹೋಗದೆ I start to lock the door and I start to cry to. ನಾನು ಬಾಗಿಲನ್ನು ಮುಚ್ಚಿ ನಾನು ದೇವರ ಬಳಿ ಅಳಲಾರಂಭಿಸಿದೆನು. That is the time my heart started to fill with tears, and the end of the prayer I literally felt a burden is removed from my heart. ನನ್ನಲ್ಲಿದ್ದ ಎಲ್ಲಾ ಒಂದು ಬರ್ಡನ್ ಸಹ ದೇವರ ಬಳಿ ಹೇಳಿ ಅತ್ತೇನು. That time this example came to me. ಆ ಸಮಯದಲ್ಲಿ ಇದೊಂದು ಉದಾಹರಣೆ ನನಗೆ ತಿಳಿಯಿತು. Even at that moment, even it doesn't matter any problems in your life. ಯಾವುದೇ ಸಮಸ್ಯೆಗಳು ನಿಮ್ಮ ಜೀವಿತದಲ್ಲಿ ಇದ್ದರೂ ಸಹ, anything making you to cry, ನಿಮ್ಮ ಯಾವುದೇ ಒಂದು ಸಮಸ್ಯೆಯಿಂದ ನೀವು ಅಳುತ್ತಿದ್ದರೂ ಸಹ, anything making you to fear or shiver, ಆ ಸಮಸ್ಯೆಗಳು ನಿಮ್ಮನ್ನು ಎದುರಿಸುತ್ತಿದ್ದರೂ ಸಹ, my Father is only saying, ನನ್ನ ದೇವರು ಹೇಳುತ್ತಿದ್ದಾರೆ, if you ask anything in my name, it will be given unto you. ನೀನು ನನ್ನ ನಾಮದಲ್ಲಿ ಏನೇನಾದರೂ Hallelujah. ನಿನಗೆ Hallelujah.
Hallelujah. Hallelujah. That is the reason my Father again he resurrected for us. ಅದೇ ಒಂದು ಕಾರಣ ನಮ್ಮ ದೇವರು ಮತ್ತೊಮ್ಮೆ ನಮಗಾಗಿ Again he gave a beautiful opportunity saying, son, daughter, do not fear for anything. ಅದಕ್ಕಾಗಿ ನಮಗೊಂದು ಅದ್ಭುತ ಅವಕಾಶವನ್ನು ನೀಡಿದರು, ಮಗನೇ ಮಗಳೇ ಯಾವುದಕ್ಕೂ ಭಯಪಡಬೇಡ. Learn from me how to handle the situation. ನನ್ನಿಂದ ನೋಡಿ ನೀನು ತಿಳಿದುಕೊಳ್ಳು ಹೇಗೆ ಸಮಸ್ಯೆಗಳನ್ನು ಎದುರಿಸಬೇಕು So ಎಂಬುದಾಗಿ. here my God is only asking, ಇಲ್ಲಿ ನನ್ನ ದೇವರು ಕೇಳುತ್ತಿದ್ದಾನೆ, have hope on me. ನನ್ನಲ್ಲಿ ನಂಬಿಕೆ ಇಡು. Have hope on me. ನನ್ನಲ್ಲಿ ನಂಬಿಕೆ Have ಇಡು. hope on me. ನನ್ನಲ್ಲಿ ನಂಬಿಕೆ ಇಡು. Do not worry for anything. ಯಾವುದೇ ವಿಷಯಕ್ಕೂ Do not ಕಳವಳಗೊಳ್ಳಬೇಡ. cry for anything. ಯಾವುದೇ ವಿಷಯಕ್ಕೂ ಅಳಬೇಡ. Do not cry in front of this world. ಲೋಕದ ಜನರ ಮುಂದೆ ಅಳಬೇಡ. Wash my feet with your tears. ನನ್ನ ಪಾದವನ್ನು ನನ್ನ ಕಣ್ಣೀರಿನಿಂದ Cry towards me. ನನ್ನ ಬಳಿ ಅಳು. Talk to me. ನನ್ನ ಬಳಿ ಮಾತನಾಡು. Because I want to talk to my daughter. I want to talk to my son. I want to talk to my own people. ಯಾಕೆಂದರೆ ನಾನು ನನ್ನ ಸ್ವಂತ ಜನರ ಬಳಿ But ಮಾತನಾಡಬೇಕು. my own people ಆದರೆ ನನ್ನ ಸ್ವಂತ ಜನ going away from me. ನನ್ನನ್ನು ತೊರೆದು ಬಿಟ್ಟಿದ್ದಾರೆ. Going away from me. ನನ್ನನ್ನು ತೊರೆದು My ಬಿಡುತ್ತಿದ್ದಾರೆ. God again and again is asking, ನನ್ನ ದೇವರು ಮತ್ತೊಮ್ಮೆ ಕೇಳುತ್ತಿದ್ದಾರೆ, why are you not having faith on me when there is a problems in your life? ಸಮಸ್ಯೆಗಳು ಇರುವ ಸಮಯದಲ್ಲಿ ನನ್ನ ಮೇಲೆ ಏಕೆ ನಂಬಿಕೆ If ಇಡುತ್ತಿರಬೇಕು? you see, we have 365 days, even the same thing 365 times my God has said, do not fear. ನಮ್ಮ ಜೀವಿತದಲ್ಲಿ 365 ದಿವಸಗಳಿದೆ, ಸಮಯವಿದೆ, ಆದರೆ ನನ್ನ ದೇವರು ಹೇಳುತ್ತಿದ್ದಾರೆ ಭಯಪಡಬೇಡ. That's what God did in David's life. ಅದೇ ದಾವೀದನ ಜೀವಿತದಲ್ಲೂ ದೇವರು That's ಮಾಡಿದರು. what God did in David's life. ಅದೇ ರೀತಿ ದಾವೀದನ ಜೀವಿತದಲ್ಲೂ ನನ್ನ ದೇವರು ಮಾಡಿದರು. My dear church, ನನ್ನ ಪ್ರೀತಿಯ ಸಭೆ, have faith like Job. ಯೋಬನ ಹಾಗೆ ದೇವರ ಮೇಲೆ ನಂಬಿಕೆ ಬಿಡಿರಿ. Even now that particular word I'm not able to move on. ಆ ಒಂದು ಅದ್ಭುತವಾದ ವಾಕ್ಯದಿಂದ ನನ್ನನ್ನು ನಾನೇ ಬದಲಾಯಿಸಿಕೊಳ್ಳಲಾಗುತ್ತಿಲ್ಲ. What type of a trust he had. ಎಂತ ಒಂದು ನಂಬಿಕೆ ದೇವರ ಮೇಲೆ God may kill me but still I will trust in him. ದೇವರು ನಿನ್ನನ್ನು Wow. ಸಾಯಿಸಿದರೂ ಸಹ ನನ್ನ ನಂಬಿಕೆ ನಿನ್ನ ಮೇಲೆ My ಇರುತ್ತದೆ. dear church, ನನ್ನ ಪ್ರೀತಿಯ ಸಭೆ, carry the faith in you. ಅದೇ ರೀತಿಯಾದ ನಂಬಿಕೆ ನಿಮ್ಮ ಜೀವಿತದಲ್ಲಿ ಇಟ್ಟುಕೊಳ್ಳಿರಿ. You won't know what's gonna be in your future, ನಿಮ್ಮ ಫ್ಯೂಚರಿನ ಬಗ್ಗೆ ನಿಮಗೆ ತಿಳಿಯದು, but 101% I'm telling, ಆದರೆ ನಾನು 100% ಹೇಳುತ್ತೇನೆ, whoever trusted in God, they are not been left alone. ದೇವರ ನಂಬಿದವರು ಪ್ರತಿಯೊಬ್ಬರು ಯಾರನ್ನು ದೇವರು ಕೈ ಬಿಡಲಿಲ್ಲ. Because in Romans 12:19 says, ಯಾಕೆಂದರೆ ರೋಮಪುರ ಪುಸ್ತಕ leave all the problems to me, ನಿಮ್ಮೆಲ್ಲ ಸಮಸ್ಯೆಯನ್ನು ನನ್ನ ಮೇಲೆ because the ಬಿಡಿರಿ. vengeance is mine. ಯಾಕೆಂದರೆ ಅದನ್ನೆಲ್ಲ ತೀರಿಸುವುದು For you I will fight. ನಿನಗಾಗಿ ನಾನು ಹೋರಾಟ ಮಾಡುವೆನು. For you I will do the war. ನಿನಗಾಗಿ ನಾನು ಹೋರಾಟ ಮಾಡುವೆನು. For you I will break them. ನಿನಗಾಗಿ ನಾನು ಅದನ್ನೆಲ್ಲ ಮುರಿದು ಹಾಕುವೆನು. All I want to do is ಎಲ್ಲ ನಾನು ಮಾಡಬೇಕೇನೆಂದರೆ be happy. ನೀನು ಸಂತೋಷವಾಗಿರು. Have hope on me. ನನ್ನ ಮೇಲೆ ನಂಬಿಕೆ ಬಿಡು. Have faith on me. ನನ್ನ ಮೇಲೆ ನಂಬಿಕೆ ಬಿಡು. And the last but not the least, ಕೊನೆಯ ಅಂಶವೇನೆಂದರೆ Matthew 10:22. ಮತ್ತಾಯ 10:22 Stand firm in me. ದೇವರಲ್ಲಿ ದೃಢವಾಗಿ ನೆಲೆಸಿರಿ. Stand strongly towards God. ದೇವರಲ್ಲಿ ದೃಢವಾಗಿ It ನೆಲೆಸಿರಿ. doesn't matter you're falling down. ನೀವು ಎಂತ ಸಮಸ್ಯೆವಿದ್ದರೂ ಸಹ You won't know, even there my God will feed you. ಆ ಸಮಸ್ಯೆದಲ್ಲೂ ಸಹ ನನ್ನ ದೇವರು ನಿಮ್ಮ ಸಂಗಡ Even ಇರುತ್ತಾರೆ. there my God will bless like how he did for Job. ಆ ಸಮಯದಲ್ಲೂ ಸಹ ನನ್ನ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಯೋಬನ Even there ಜೀವಿತದ my ಹಾಗೆ. God will solve the problems how he did in the Sea of Galilee. ಆ ಸಮಯದಲ್ಲೂ ಸಹ ನನ್ನ ದೇವರು ಎಲ್ಲವನ್ನು ಮಾಡುವನಾಗಿದ್ದಾನೆ. My dear church, today kindly take the promise. ಪ್ರೀತಿಯ ಸಭೆ, ದೇವರ ವಾಗ್ದಾನವನ್ನು, Jesus, ದೇವರೇ I am trusting in you. ನಾನು ನಿನ್ನಲ್ಲಿ ನಂಬಿಕೆ ಇಡುತ್ತಿದ್ದೇನೆ. I am sorry I betrayed you by going away. ನನ್ನನ್ನು ಕ್ಷಮಿಸು, ನಿನ್ನನ್ನು ಬಿಟ್ಟು ತೊರೆದಿದ್ದೇನೆ. I am so sorry I started to seek help from the world. ನನ್ನನ್ನು ಕ್ಷಮಿಸು, ನನ್ನ ಲೋಕದ ಜನರಿಂದ ಸಹಾಯವನ್ನು ನೀಡಿದೆ. But today
ಆದರೆ thank you so much for making me to realize that ಇವತ್ತು ನನಗೆ ಮರುವಿಕೆಯನ್ನು ನೀಡಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. my partner is waiting for me. ನನ್ನ ಮದಲಿಂಗನು ನನಗಾಗಿ ಕಾಯುತ್ತಿದ್ದಾನೆ. He is literally waiting and crying, son, daughter, when you will talk to me. ಆತನು ನಮಗಾಗಿ ಕಾಯುತ್ತಿದ್ದಾನೆ, ಮಗನೇ ಮಗಳೇ ಯಾವಾಗ ನನ್ನೊಂದಿಗೆ ಮಾತನಾಡುತ್ತೀಯೆ ಎಂಬುದಾಗಿ. Amen. 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 If you see Romans 12:19, again I'm saying it is the coolest Bible words in whole Bible. ರೋಮಾಪುರ ಪುಸ್ತಕ 12:19. Again my God is saying, I will take the vengeance for you. ಅದೇ ದೇವರು ಮತ್ತೊಮ್ಮೆ ಹೇಳುತ್ತಾರೆ, ನಿಮ್ಮೆಲ್ಲ ತೊಂದರೆ ಸಮಸ್ಯೆಗಳನ್ನು ನಾನು Have faith on ಹೊರುತ್ತೇನೆ me, trust ಎಂಬುದಾಗಿ. on me, believe in me. ನನ್ನಲ್ಲಿ ನಂಬಿರಿ, ಭರವಸೆವಿಡಿರಿ ಎಂಬುದಾಗಿ ಹೇಳುತ್ತಾರೆ. Hallelujah. 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 Church, are you happy? ಸಭೆಯೇ ನೀವೆಲ್ಲರೂ ಸಂತೋಷವಾಗಿದ್ದೀರಾ? Church, are you happy? ಸಭೆಯೇ ನೀವೆಲ್ಲರೂ Church, ಸಂತೋಷವಾಗಿದ್ದೀರಾ? are you happy? ಸಭೆಯೇ ನೀವೆಲ್ಲರೂ ಸಂತೋಷವಾಗಿದ್ದೀರಾ? Church, are you happy? ಸಭೆಯೇ ನೀವೆಲ್ಲರೂ ಸಂತೋಷವಾಗಿದ್ದೀರಾ? There is a beautiful song which says that. ಒಂದು ಅದ್ಭುತವಾದ ಗೀತೆ ಈ ರೀತಿಯಾಗಿ ಹೇಳುತ್ತದೆ, ನೆಂಜಮೇ ನೀ ಅಂಜಿಡಾದೆ, ನೆಂಜಮೇ ನೀ ಕಲಂಗಾದೆ, ನೆಂಜಮೇ நீ இயேசு அண்டை. நெஞ்சமே நீ அஞ்சிடாதே, நெஞ்சமே நீ கலங்காதே, நெஞ்சமே நீ இயேசு அண்டை, துன்பங்களை அஞ்சிடாதே. ஆமென். Hallelujah. 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 I once again greet you all in the name of the Lord and Savior of Jesus Christ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. I thank church and also all the beautiful members and mainly our pastor for giving this beautiful opportunity. ಸಭೆಗೂ ಹಾಗೂ ಸಭೆಯ ಮಕ್ಕಳಿಗೂ ಹಾಗೂ ಬೋಧಕರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. Again I am requesting each and everybody over here. ನಾನೆಲ್ಲರನ್ನು ಕೇಳಿಕೊಳ್ಳುತ್ತೇನೆ, Do not make my God ashamed. ನನ್ನ ದೇವರನ್ನು ನಾಚಿಕೆಗೆ If you see, my God was ashamed in the Sea of Galilee and he asked, do you even now don't have faith on me? ನಾವು ನೋಡಿದರೆ ದೇವನು ಸಹ ಸಮುದ್ರದಲ್ಲಿ ಸಹ ಅಸಡ್ಡಪಡಿಸಿದನು. Remember how God saved you from the beginning till today. ನೆನಪಿಸಿಕೊಳ್ಳಿರಿ, ದೇವರು ನಿಮ್ಮನ್ನು ಹೇಗೆ ರಕ್ಷಿಸಿದನೆಂಬುದಾಗಿ. My God is with you. ನನ್ನ ದೇವರು ನಿಮ್ಮ ಸಂಗಡ My God ಇದ್ದಾನೆ. is just next to you. ನನ್ನ ದೇವರು ನಿಮ್ಮ ಸಂಗಡವಿದ್ದಾನೆ. Amen.